ಗೈಸ್ ಇವತ್ತು ಹೊಸದಾಗಿ ಲಾಂಚ್ ಆಗಿರೋ 4000 ಟೆಂಪೋ ಟ್ರಾವೆಲರ್ ಅಲ್ಲಿರೋ ಫೀಚರ್ಸ್ ಬಗ್ಗೆ ಮಾತಾಡೋಣ ಬನ್ನಿ. ನೋಡಿ, ಡ್ರೈವರ್ ಸೀಟ್ ಹಿಂದೆಗಡೆನೆ ಒಂದು ಎಕ್ಸ್ಟ್ರಾ ಎಮರ್ಜೆನ್ಸಿ ಎಕ್ಸಿಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ತರ ಹ್ಯಾಮರ್ ತಗೊಂಡು ಹೊಡೆದ್ಬಿಟ್ಟು ಆಚೆ ಹೋಯ್ತಾ ಇರ್ಬೋದೇನೆ ಎಮರ್ಜೆನ್ಸಿ ಟೈಮಲ್ಲಿ. ಆಮೇಲೆ ಫ್ಯೂಯಲ್ ಟ್ಯಾಂಕ್ ಬಂದ್ಬಿಟ್ಟು ಫೈಬರ್ ಪ್ಲಾಸ್ಟಿಕ್ ಅನ್ಸುತ್ತೆ. ಇನ್ನೂ ಗ್ರೌಂಡ್ ಲೆನ್ಸ್ ಟಚ್ ಆಗಿ ಹೊಡೆದೋದ್ರೆ ಕಷ್ಟ ಆಗೋಗುತ್ತೆ. ನೆಕ್ಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರೆ ಗಾಡಿ ತಗೋಬಿಡಿ ಅಂತ ನೀವೇ ವಿಡಿಯೋ ಮಾಡ್ಬಿಟ್ಟು ಚೆನ್ನಾಗಿದೆ ಅಂತ ಹೆಂಗೆ ಹೇಳಿದ್ರೆ ಗಾಡಿ ಬರೋಕ್ಕಿಂತ ಮುಂಚೆ ಅಂತ. ಇಲ್ಲಿ ನೋಡಿ, ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಅದಕ್ಕೆ ಹಂಗೆ ಹೇಳಿದೆ. ನಮ್ಮ ಗಾಡಿಗಳಲ್ಲೆಲ್ಲ ಮಿರರ್ನ ಮಡಿಸಿದ್ರೆ ಎಲ್ಲಿ ಹೊಡೆದೋಗುತ್ತೋ ಅನ್ನೋ ಭಯ. ಆದರೆ ಈ ಗಾಡಿಲಿ ನೋಡಿ, ಕಾರ್ ಥರ ಈಸಿಯಾಗಿ ಫೋಲ್ಡ್ ಮಾಡ್ಬೋದು, ಓಪನ್ ಮಾಡ್ಬೋದು, ಚೆನ್ನಾಗಿದೆ. ಆಮೇಲೆ ಡೋರ್ ಓಪನ್ ಮಾಡೋಕ್ಕೆ ಎಂಪ್ಲಾಯ್ ಕಷ್ಟಪಡ್ತಾ ಇದ್ರು, ನಾವೇ ಓಪನ್ ಮಾಡ್ಕೊಡ್ಬೇಕಾಗಿತ್ತು. ಆದರೆ ಇವಾಗ ನೋಡಿ, ಕಾರ್ಗಿಂತ ಸ್ಮೂತ್ ಆಗಿದೆ. ಆಮೇಲೆ ಬ್ಯಾಟ್ರಿ ಕಟ್ ಆಫ್ ಅಷ್ಟೇ ಇಲ್ಲೇ ಒಳಗಡೆನೆ ಕೊಟ್ಬಿಟ್ಟಿದ್ದಾರೆ ಡ್ರೈವರ್ಗೆ ಈಸಿ ಆಗಲಿ ಅಂತ. ಆಮೇಲೆ ಡ್ರೈವರ್ಗೂ AC ವೆಂಟ್ಸ್ ಕೊಟ್ಟಿದ್ದಾರೆ. ನೋಡಿ, ಸ್ಟೇರಿಂಗ್ ಹತ್ರ ಕುತ್ಕೊಂಡಾಗ ಏನಾದ್ರು ಬರ್ಕೊಳ್ಳೋದು ಕಷ್ಟ ಆಯ್ತಾಯಿತ್ತು, ಅದಕ್ಕೆ ಅಂತ ಒಂದು ಲೈಟ್ ಕೂಡ ಕೊಟ್ಟಿದ್ದಾರೆ. ಕಾರ್ ಥರ ನೋಡಿ, ಮುಂದೆಗಡೆ ಫ್ರಂಟ್ ಲುಕ್ಕಲ್ಲಿ DRL ಲೈಟು, ಆಮೇಲೆ ಸೈಡ್ ಇಂಡಿಕೇಟ್ರು, ಆಮೇಲೆ ಹಿಂದೆಗಡೆ ಟೈಲ್ ಲ್ಯಾಂಪು, ಓವರ್ ಆಲ್ ಲೈಟಿಂಗ್ಸ್ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಗಾಡಿಗಳಲ್ಲೆಲ್ಲ ಕ್ಲಚ್ ಸ್ಪ್ರಿಂಗ್ ಕಟ್ಟಾರೆ ಹೆವಿ ಕಷ್ಟಪಡ್ತೀವಿ ಹಾಕೋದಕ್ಕೆ, ಆದರೆ ಈ ಗಾಡಿ ಕ್ಲಚ್ ಸ್ಪ್ರಿಂಗೇ ಇಲ್ಲ. ಇದೊಂದು ಈಸಿಯಾಗಿದೆ ಫೀಚರು. ಬಾನೆಟು ಅಷ್ಟೇ ಕವರ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಸ್ಟಿಕ್ಕು ಚೇಂಜ್ ಮಾಡಿದ್ದಾರೆ, ಓವರ್ ಬಾನೆಟ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನೋಡಿ, ಬಾನೆಟ್ ಡಿಸೈನ್ ಎಷ್ಟು ಚೆನ್ನಾಗಿದೆ. ಆಮೇಲೆ ಈ ಬಾನೆಟ್ ಓಪನ್ ಮಾಡಿದ್ರೆ ನೋಡಿ, ವೈಪರ್ ಮೋಟ್ರ್ ಎಲ್ಲ ಕಾಣಿಸೋ ಥರ ಮಾಡಿದ್ದಾರೆ. ಆಮೇಲೆ ಗಾಡಿ ಓವರ್ ಹೀಟ್ ಆಗುತ್ತೆ ಅಂತ ಕೂಲೆಂಟ್ ಟ್ಯಾಂಕ್ನು ಅಷ್ಟೇ ದೊಡ್ಡ ಮಾಡಿದ್ದಾರೆ, ಒಳ್ಳೆ ಕೆಲಸ. ಸೈಡ್ ಬಾಡಿ ಬಂದ್ಬಿಟ್ಟು ಫೈಬರ್ ಪ್ಲಾಸ್ಟಿಕ್ ತರ ಕಾಣಿಸುತ್ತೆ, ಇಲ್ಲ ಅದು ಎಕ್ಸ್ಟ್ರಾ ಕೋಟಿಂಗ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಆಮೇಲೆ ಪುಷ್ ಬ್ಯಾಕ್ ಸೀಟ್ ಇರೋ ಪವರ್ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ. ಆಮೇಲೆ ಲೆಫ್ಟ್ ಸೈಡ್ ಅವ್ರಿಗೆ ಚಾರ್ಜಿಂಗ್ ಪೋರ್ಟ್ ಇರಲಿಲ್ಲ, ಇವಾಗ ಲೆಫ್ಟ್ ಸೈಡ್ ಅವ್ರಿಗೆ Type C ಎಲ್ಲ ಕೊಟ್ಬಿಟ್ಟಿದ್ದಾರೆ.